ಸರ್, ಈಗ ಟೌನ್ಶಿಪ್ ಅನ್ನುವಂತಹ ವಿಚಾರ ಅಂತ ಬಂದ್ರೆ ಹಲವಾರು ಏರಿಯಾಗಳು ಕೂಡ ಇದೆ. ಆದ್ರೆ ಬಿಡದಿ ಮೇಲೆ ಯಾಕೆ ಕಣ್ಣು? ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಅದ್ರ ಮೇಲೆ ಕಣ್ಣಿಟ್ಟಿದ್ರು. ಟೌನ್ಶಿಪ್ ವಿಚಾರವಾಗಿ ಆಗಾಗ ಚರ್ಚೆ ಕೂಡ ಆಗ್ತಾ ಇತ್ತು. ಇದರ ಹಿಂದಿನ ನಿಗೂಢ ಕಾರಣ ಏನಿರಬಹುದು? ಅದೇ ಯಾಕೆ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಯಾಕೆ ಇಂಟ್ರೆಸ್ಟ್? ಎಸ್ ಇದು ನೋಡಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನ ಮಾಗಡಿ ಬಾಲಣ್ಣಂಗೆ ಫಸ್ಟ್ ಕೇಳಬೇಕು ನಾವು, ಅದಾದ್ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಅದಾದ್ಮೇಲೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಎಸ್ ಬಾಲಕೃಷ್ಣ ಅವರೇ, ನೀವು ಮಾಗಡಿಯ ಶಾಸಕರು. ಮಾಗಡಿಯ ಕ್ಷೇತ್ರದಲ್ಲಿ ಮಾಗಡಿ ತಾಲೂಕಿನ ಕುಣಿಗಲ್ ಭಾಗದವರೆಗೂ ಬರುವಂಥ ಕುದೂರು ಗ್ರಾಮದವರೆಗೂ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮಗಾಗಿಲ್ಲ ಅಂತ ನಿಮ್ಮ ಕ್ಷೇತ್ರದ ಜನ ಹೇಳ್ತಿದ್ದಾರೆ. ಯಾಕೆ ನಿಮಗೆ ಬಿಡದಿಯ ಮೇಲೆ ಮಾತ್ರ ಕಣ್ಣು ಅನ್ನುವಂಥದ್ದು ಒಂದು. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಹಾಸನದಲ್ಲಿ ನೀವು ಟೌನ್ಶಿಪ್ ಮಾಡಿದ್ದೀರಾ, ಬೆಂಗಳೂರಲ್ಲಿ ಟೌನ್ಶಿಪ್ ಮಾಡಿದಿರಿ. ಬಿ ಡಿ ಎಗಳಿಗೆ ಹೆಚ್ಚಿಗೆ ಜಮೀನನ್ನು ನೀವು ಮುಖ್ಯಮಂತ್ರಿ ಆಗಿದ್ದಾಗ ಅಕ್ವೈರ್ ಮಾಡ್ಕೊಂಡಿದ್ದೀರಿ, ನೋಟಿಫೈ ಮಾಡಿದಿರಿ. ಹೆಚ್ಚೆಚ್ಚು ನೈಸ್ ರಸ್ತೆಗೆ ರೈತರ ಜಮೀನನ್ನು ವಶಪಡಿಸ್ಕೊಂಡಿದ್ದೀರಿ. ಆದರೂ ಕೂಡ ಬಿಡದಿ ಮೇಲೆ ಯಾಕೆ ನಿಮಗೆ ಕಣ್ಣು, ಅಥವಾ ಬಿಡದಿನೇ ಯಾಕೆ ಬೇಕು ಅಪೋಸ್ ಮಾಡೋಕ್ಕೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಅದೇ ರೀತಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳಾದಾಗ ಹಲವು ಬಿ ಡಿ ಎ ಲೇಔಟ್ಗಳಿಗೆ ಅಪ್ರೂವಲ್ ಕೊಟ್ಟಂಥವ್ರು. ಅವಾಗ ರೈತರ ಜಮೀನನ್ನು ವಶಪಡಿಸ್ಕೊಂಡಂಥ ನೀವು, ಕನಕಪುರ ರಸ್ತೆ ಮಾಡುವಾಗ ರೈತರ ಜಮೀನನ್ನು ವಶಪಡಿಸ್ಕೊಂಡಂಥ ನೀವು, ಬೆಂಗಳೂರು ಸೌತ್ ತಾಲೂಕಿನಲ್ಲಿ 106 ಎಕರೆಯನ್ನು ಮಾಡ್ಕೊಂಡಂಥ ನೀವು, ಬಿಡದಿ ಟೌನ್ಶಿಪ್ ವಿಚಾರ ಅಂತ ಬಂದಾಗ ಇಷ್ಟೊಂದು ಹಗ್ಗ ಜಗ್ಗಾಟ ಯಾಕೆ? ಇಷ್ಟೊಂದು ಹಠ ಯಾಕೆ? ರೈತರ ಜಮೀನಿಗೆ ಬೆಲೆ ಇಲ್ವಾ? ರೈತರ ಜಮೀನಿನಿಂದ ನೀವು ಅಭಿವೃದ್ಧಿ ಮಾಡೋದಾದರೆ ರೈತರಿಗೆ ಯಾಕೆ ನೀವು ಸಾಂವಿಧಾನಿಕವಾಗಿ ವೈಜ್ಞಾನಿಕವಾಗಿ ನೀವು ಪರಿಹಾರವನ್ನು ಕೊಡ್ತಾ ಇಲ್ಲ? ಎಲ್ಲ ಪ್ರಶ್ನೆಗಳಿಗೆ ರಾಜಕೀಯ ನಾಯಕರು ಉತ್ತರ ಕೊಡಬೇಕು. ಆದರೆ ಕೊಡ್ತಾರಾ? ಕೊಡಲ್ಲ ಅವರು. ಹೌದು, ನಮ್ಮ ಭಾರತ ದೇಶ ಅಂತಂದ್ರೆ ರೈತರಿಂದಲೇ ಅವಲಂಬಿತವಾಗಿದೆ. ರೈತ ದೇಶದ ಬೆನ್ನೆಲುಬು ಅಂತ ಕೂಡ ಹೇಳ್ತಾರೆ ಸರ್. ಆದ್ರೆ ಒಂದ್ ಕಡೆ ಅಭಿವೃದ್ಧಿ, ಮತ್ತೊಂದ್ ಕಡೆ ಸ್ವಾರ್ಥ, ಹಾಗೆ ಇನ್ನೊಂದ್ ಕಡೆ ರಾಜಕೀಯ ಲಾಭ, ಮತ್ತೊಂದ್ ಕಡೆ ಪ್ರತಿಷ್ಠೆ ಅನ್ನುವಂಥದ್ದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಹೇಳ್ದಾಗೆ ಆಗ್ಬೇಕು ಅನ್ನುವಂತಹ ದಿಮಾಕು ಕೂಡ ಬಿಡದಿ ವಿಚಾರವನ್ನ ಕಾಂಪ್ಲಿಕೇಟ್ ಮಾಡಿದೆ ಅಂತ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ನೀವೇನ್ ಹೇಳ್ತಿದ್ರಲ್ಲ, ಇಲ್ಲಿ ನಾನು ಹೇಳ್ದಂಗೆ ಆಗ್ಬೇಕು, ನಂದೇ ನಡೆಯಬೇಕು ಅನ್ನೋದೇ ಇದನ್ನ ಈ ವಿಚಾರನ ಇಷ್ಟು ಕಾಂಪ್ಲಿಕೇಟ್ ಮಾಡಿದೆ. ನೀವು ಹೇಳಿದ 100% ನಿಜ. ಆ ಎರಡೂ ಕುಟುಂಬಗಳು, ಮತ್ತೆ ನಾವು ಅಲ್ಲಿಗೆ ಬರ್ತೀವಿ, ಡಿ.ಕೆ. ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ ಅಂತಾನೆ ಬರ್ತೀವಿ. ಅವರಿಬ್ಬರ ಪ್ರತಿಷ್ಠೆ ಈ ಸಣ್ಣ ಮಟ್ಟದಲ್ಲಿ ಶುರುವಾಗಿದ್ದು ಈಗ ಈ ದೊಡ್ಡ ಬೆಂಕಿ ಅನ್ನೋ ಥರ ಶುರುವಾಗಿದೆ. ಕಿಡಿ ಬೆಂಕಿಯಾಗಿ ವ್ಯಾಪಿಸಿದೆ, ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಈ ಜ್ವಾಲೆ ಯಾರ ರಾಜಕೀಯ ಭವಿಷ್ಯವನ್ನು ಸುಡುತ್ತೋ, ಯಾರ ರಾಜಕೀಯ ಭವಿಷ್ಯಕ್ಕೆ ನಂದಾದೀಪ ಆಗುತ್ತೋ ಗೊತ್ತಿಲ್ಲ. ಆದರೆ ಎಷ್ಟೋ ಜನ ರೈತರ ಮನೆಗಳಿಗೆ ಬೆಂಕಿ ಹಚ್ಚಿದಂತೂ ನಿಜ. ಇದು ರೈತರ ಕನಸುಗಳಿಗೆ ಬೆಂಕಿ ಹಚ್ಚಿದೆ, ರೈತರ ಆಸ್ತಿಗೆ ಬೆಂಕಿ ಹಚ್ಚಿದೆ. ಯಾವುದೋ ರೈತ ಮಕ್ಕಳ ಮದುವೆಗೋಸ್ಕರ ಏನೋ 1 ಎಕರೆ ಇಟ್ಕೊಂಡಿರ್ತಾನೆ. ಯಾವುದೋ ರೈತ ಏನೋ ಮಕ್ಕಳಿಗೆ ಕಷ್ಟ ಕಾಲಕ್ಕೆ ಬಂದಾಗ ಇರಲಿ ಅಂತ ಇಟ್ಕೊಂಡಿರ್ತಾನೆ. ಯಾವುದೋ ರೈತ ಇರೋ 1 ಎಕರೆನಲ್ಲಿ ರಾಗಿ ಬೆಳೆದು ಏನೋ ಗಂಜಿಯನ್ನು ಕುಡಿದು ಬದುಕೋಣ ಅಂತ ಇಟ್ಕೊಂಡಿರ್ತಾರೆ. ಆದರೆ ಈ ರಾಜಕಾರಣಿಗಳ ವಕ್ರ ದೃಷ್ಟಿ, ಕೆಟ್ಟ ಕಣ್ಣು ರೈತರ ಜಮೀನಿನ ಮೇಲೆ ಬಿದ್ದಿರೋದ್ರಿಂದ ಆ ರೈತನ ಬಾಳು ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಆತ ಪ್ರತಿಭಟನೆ ನಡೆಸೋ ಥರ ಆಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಮಳೆ ಬರಲ್ಲ, ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಸರಿಯಾಗಿ ನೀರು ಕೊಡೋಕ್ಕಾಗಲ್ಲ. ಓಕೆ, ವೃಷಭಾವತಿ ನದಿದು ಏನಾತ ಕತೆ? ಬೆಂಗಳೂರಿನ ಚರಂಡಿ ನೀರನ್ನು ಪೂರ್ತಿ ಬಿಡದಿ ರಾಮನಗರಕ್ಕೆಲ್ಲ ಬಿಡ್ತಾರೆ. ಆ ನೀರನ್ನು ಸಹಿಸ್ಕೊಂಡು ಅವ್ರು ಬದುಕಬೇಕಲ್ಲಿ. ಕಸ ತಗೊಂಡೋಗಿ ಡಂಪಿಂಗ್ ಯಾರ್ಡ್ ಮಾಡ್ತಾರೆ ಬೆಂಗಳೂರಿನ ಹೊರವಲಯದ ನಗರಗಳನ್ನು. ಆ ವಾಸನೆ ತಡ್ಕೊಂಡು ಅವರಲ್ಲಿ ಬದುಕಬೇಕು. ಬೆಂಗಳೂರಿನಲ್ಲಿ ಆಗುವಂತಹ ಎಷ್ಟೋ ಈ ರೀತಿಯ, ಅಂದರೆ ಬೆಂಗಳೂರು ಅಂದರೆ ಪ್ರಕೃತಿ ಮೇಲೆ ಆಗುವಂತಹ ಇಷ್ಟೆಲ್ಲ ವಾಹನಗಳ ಹೊಗೆಗಳು, ಅಕ್ಕಪಕ್ಕದಲ್ಲಿ ಇರೋರಿಗೆ ರೋಗ ರುಜಿನಗಳ ಕಾಟ ಶುರುವಾಗುತ್ತೆ. ಇದನ್ನೆಲ್ಲ ಸಹಿಸ್ಕೊಂಡು ಏನೋ ಅವ್ರ ಪಾಡಿಗೆ ಅವರಿದ್ದು ಅವರೇನೋ ಜಮೀನಲ್ಲಿ ಬೆಳೆ ಬೆಳ್ಕೊಂಡು ಬದುಕ್ತಾ ಇದ್ರೆ ಅದಕ್ಕೂ ಕೂಡ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಈ ರಾಜಕಾರಣಿಗಳು. ಇಂಥ ಸಂಕಷ್ಟದಲ್ಲಿ ನಮ್ಮ ಅನ್ನದಾತ ಬದುಕ್ತಾ ಇದೆ. ದೇಶದ ಬೆನ್ನೆಲುಬು, ರೈತನ ಬೆನ್ನೆಲುಬು ಈಗ ಮುರಿತಾ ಇದೆ. ಬೆನ್ನೆಲುಬಿಲ್ಲದೆ ರೈತ ಬಸವಳೆದಿದ್ದಾನೆ, ಬದುಕಿಗಾಗಿ ಪರದಾಡ್ತಾ ಇದ್ದಾನೆ. ಇವರು ಕೊಡೋ ಎಂಜಲು ಪರಿಹಾರಕ್ಕಾಗಿ ಕಾಯ್ಕೊಂಡು ಕೂತಿದ್ದಾನೆ. ಓಕೆ, ಇವ್ರ ಕೈಯಲ್ಲಿ ಪೇಪರ್ ಪೆನ್ ಇರುತ್ತಲ್ಲ, ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ, ನಂಗೆ ಪೇಪರ್ ಪೆನ್ನು ಕೊಡಿ, ನಾನು ಸೈನ್ ಮಾಡಬೇಕು, ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ. ಪೇಪರ್ ಪೆನ್ ಇವ್ರ ಕೈಲಿದೆ. ಆ ಪೇಪರ್ ಪೆನ್ನಿಂದ ರೈತರ ತಿಥಿಯ ಒಂದು ಮರಣ ಶಾಸನವನ್ನು ಈ ಡಿ.ಕೆ. ಶಿವಕುಮಾರ್ ಈಗ ಬರಿತಾ ಇದ್ದಾರೆ. ಹಾಗಾಗಿ ಅವರನ್ನು ಗೆಲ್ಲಿಸಿ ಅವ್ರನ್ನ ರಾಜಕೀಯವಾಗಿ ಇಷ್ಟೆತ್ತರಕ್ಕೆ ಬೆಳೆಸಿದ್ದು ಅವ್ರದ್ದೇ ಜಿಲ್ಲೆಯ ಜನ, ರಾಮನಗರ ಜಿಲ್ಲೆಯ ಜನ, ಕನಕಪುರದ ಜನ. ಆ ಕನಕಪುರದ ಜನರಿಗೆ, ರಾಮನಗರದ ಜಿಲ್ಲೆಯ ಜನರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಕೊಡ್ತಾ ಇರೋ ಗಿಫ್ಟ್ ಏನಪ್ಪ ಅಂದರೆ, ನಿಮ್ಮ ಜಮೀನೆಲ್ಲ ಕೊಡಿ ಸರ್ಕಾರಕ್ಕೆ ಅನ್ನುವಂಥದ್ದು. ಪರಿಹಾರ ಅನ್ನೋದೇ ಇಲ್ಲ ಇದಕ್ಕೆ ನಿಶ್ಚಿತ.
ಅಂದ್ರೆ ಒಂದಲ್ಲ ಒಂದು ಸಮಸ್ಯೆಗಳು, ಅದರಲ್ಲೂ ಸರ್ಕಾರ ಜಮೀನನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಪರಿಹಾರ ಅನ್ನುವಂಥದ್ದು ಸಿಗೋದು ಮರೀಚಿಕೆ, ಅದಕ್ಕೆ ಸಾಕಷ್ಟು ವರ್ಷಗಳ ಕಾಲ ಅಲೆದಾಡಬೇಕು ಅಂತ ಹೇಳಿ. ಮತ್ತೊಂದ್ ಕಡೆ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂತಹ ಈ ಗೌಡ್ರ ಗದ್ದಲ ಏನಿದೆ, ಇದು ಬಿಡದಿ ಟೌನ್ಶಿಪ್ ಅನ್ನುವಂಥದ್ದನ್ನ ಹೊರತುಪಡಿಸಿದ್ರೆ ಇದು ಬೇರೆ ಯಾವ ರೀತಿ ಟ್ವಿಸ್ಟ್ ಅನ್ನು ತೆಗೆದುಕೊಳ್ಬಹುದು? ನೋಡಿ, ನಿಶ್ಚಿತ ಹೆಂಗ್ ಗೊತ್ತಾ, ಈ ರಾಜಕಾರಣಿಗಳು ಯಾವತ್ತೂ ಶಾಶ್ವತ ಸ್ನೇಹಿತರು ಅಲ್ಲ, ಶಾಶ್ವತ ಶತ್ರುಗಳು ಅಲ್ಲ. ಇವರಿವರ ರಾಜಕೀಯ ಲಾಭಕ್ಕೆ, ರಾಜಕೀಯ ಹಪಾಹಪಿತನಕ್ಕೆ, ಇವರಿವರ ಅಧಿಕಾರದ ವ್ಯಾಮೋಹಕ್ಕೆ, ಇವರ ರಾಜಕೀಯ ಏನು ಒಂದು ಮೇಲ್ಪಂಕ್ತಿ ನಾನೇ ದೊಡ್ಡವನು ಅನ್ನೋ ಒಂದು ದುರಹಂಕಾರಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ಆಡ್ತಿರ್ತಾರೆ. ನೀವು ನೆನಪು ಮಾಡ್ಕೊಳ್ಳಿ, ನಿಖಿಲ್ ಚುನಾವಣೆಗೆ ಸ್ಪರ್ಧಿಸಿದ್ರಲ್ಲ, ಯಾರು ಸುಮಲತಾ ವಿರುದ್ಧ, ಇವರೇ ಇಬ್ಬರು, ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಜೋಡೆತ್ತುಗಳ ಥರ. ಸುಮಲತಾ ಪರವಾದ ಜೋಡೆತ್ತುಗಳು ದರ್ಶನ್ ಮತ್ತು ಯಶ್ ಅಂತ ಇದ್ದರೆ, ಈ ನಿಖಿಲ್ ಪರವಾದ ಜೋಡೆತ್ತುಗಳು ಯಾರಂದರೆ ಇವರೇ. ಈ ಇಬ್ಬರು ಜೋಡೆತ್ತುಗಳು ಇವತ್ತು ಮದವೇರಿದ ಗೂಳಿಗಳ ಥರ ಕಿತ್ತಾಡ್ತಾ ಇದ್ದಾರೆ. ಓಕೆ, ನಿಖಿಲ್ ಗೆಲ್ಸೋದೇ ನನ್ನ ಗುರಿ ಅಂತ ಓಡಾಡಿಲ್ವ DK ಶಿವಕುಮಾರ್ ಮಂಡ್ಯದಲ್ಲಿ? ಇವತ್ತೇನಾಗೋಯ್ತು ಹಾಗಾದರೆ? ಅಲ್ಲಿಯೂ ಕೂಡ ರಾಜಕೀಯ ಲಾಭ, ಇಲ್ಲಿಯೂ ಕೂಡ ರಾಜಕೀಯ ಲಾಭ. ಅಲ್ಲಿಯೂ ಕೂಡ ಪ್ರತಿಷ್ಠೆ, ಇಲ್ಲಿಯೂ ಕೂಡ ಪ್ರತಿಷ್ಠೆ. ಅಲ್ಲಿಯೂ ಕೂಡ ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲಿಯೂ ಕೂಡ ನಾನು ಹೇಳ್ದಂಗೆ ಕೇಳಬೇಕು. ಓಕೆ, HDK ಚೀಫ್ ಮಿನಿಸ್ಟ್ರು DK ಶಿವಕುಮಾರ್ DCM ಇದ್ದಾಗ ಯಾವ ರೀತಿ ಮಾಡಿದ್ರಿ ಇವರು ಅಧಿಕಾರನ? ಒಂದಾಗಿ ಮಾಡಲಿಲ್ವಾ? ಇವತ್ತು ಯಾಕೆ ಒಂದಾಗಿ ಒಂದು ತೀರ್ಮಾನ ತಗೊಳ್ಳೋಕ್ಕಾಗಲ್ಲ ರೈತರ ಪರವಾಗಿ? ಅವತ್ತು ಪ್ರತಿಷ್ಠೆ ಇರಲಿಲ್ವಾ, ಇವತ್ತು ಮಾತ್ರ ಪ್ರತಿಷ್ಠೆನಾ? ಅಂದರೆ ಇವರಿಗೆ ಯಾವಾಗ ಲಾಭ ಆಗುತ್ತೆ, ಇವ್ರ ಸ್ಟ್ಯಾಂಡ್ಗಳು ಬದಲಾಗ್ತವೆ ಅನ್ನೋದಕ್ಕೆ ಇದಕ್ಕಿಂತ ಬೆಟರ್ ಎಕ್ಸಾಂಪಲ್ ನಿಮಗೆ ಸಿಗೋ ಡೌಟ್ ಅನ್ಸುತ್ತೆ ನಿಶ್ಚಿತ.